ಸ್ನೇಹಿತರೆ, ಮಹಾಭಾರತದ ಕಥಾಕಲಾಪಕ್ಕೆ ಸ್ವಾಗತ. ಗೆಳೆಯರೇ, ಎಷ್ಟು ಅದ್ಭುತವಾದ ಕಥಾನಕ ನೋಡಿ ಈ ಮಹಾಭಾರತ. ಅಲ್ಲಿ ಯಾವ ಘಟನೆಯೂ ಏಕಧಾರೆಯಾಗಿ ಸಾಗೋದೇ ಇಲ್ಲ. ಅಲ್ಲಿ ಏಕತಾನತೆ ಇಲ್ಲ. ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ಕಾರ್ಯಕಾರಕ ಸಂಬಂಧ ಇರುತ್ತೆ ಅಂತ ಫಿಲಾಸಫಿಯನ್ನು ಹೇಳಿಕೊಡುತ್ತೆ ಮಹಾಭಾರತ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ಶಂತನು ಸತ್ಯವತಿಯ ಮುಂದೆ ಪ್ರೇಮ ನಿವೇದನೆಯನ್ನು ಮಾಡಿರುವ ಬಗ್ಗೆ ನಾನು ನಿಮಗೆ ಹೇಳಿದೆ. ಇನ್ನ ತಂದೆ ತಾಯಿ ಯಾರು ಅಂತ ಕೇಳಿರುವ ಶಂತನು ಅವಳು ದಾಶರಾಜನ ಹೆಸರು ಹೇಳಿದ ಕೂಡಲೇ ಅಲ್ಲಿಂದ ಹೊರಟು ಬಿಟ್ಟ. ಸತ್ಯವತಿಯ ಮೋಹ ಅವನನ್ನು ಎಷ್ಟು ಆವರಿಸಿತ್ತು ಅಂದ್ರೆ ಅವಳು ಮಾತು ಮುಗಿಯ ಮುನ್ನವೇ ಮಹಾರಾಜ ಶಂತನು ಸತ್ಯವತಿಯ ತಂದೆ ದಾಶರಾಜರನ್ನು ಹುಡುಕುತ್ತಾ ಹೊರಟು ಬಿಟ್ಟ. ಮಹಾರಾಜ ಕಣ್ರಿ ಅವನು. ಸ್ವಲ್ಪ ಸಹನೆ, ತನ್ನ ಸ್ಥಾನಕ್ಕೆ ಬೇಕಾಗಿರುವ ಗಾಂಭೀರ್ಯ, ವಯೋಸಹಜ ತಾಳ್ಮೆ ಇವೆಲ್ಲ ಸಹಜವಾಗಿ ಆತನಲ್ಲಿ ಇರಬೇಕಲ್ವಾ? ಅವಳನ್ನು ಕಂಡ ಮೇಲೆ ಶಂತನು ಹದಿಹರದ ಹುಡುಗನಂತಾಗುಬಿಟ್ಟಿದ್ದ. ಹೀಗಾಗಿ ತನ್ನ ರಥ ಏರಿ ನೇರವಾಗಿ ದಾಶರಾಜರ ಮನೆಗೆ ಬಂದ. ಪ್ರೀತಿ, ಪ್ರೇಮ, ಮೋಹ ಇವೆಲ್ಲ ಹೀಗೆ ಅಲ್ವಾ? ಮನುಷ್ಯನ ಅತಿದೊಡ್ಡ ಬಲಹೀನತೆಗಳು ತಾನೇ ಇವು. ಇದು ಎಂತವರನ್ನು ಎಲ್ಲೆಲ್ಲೋ ತಂದು ನಿಲ್ಲಿಸಿ ಬಿಡುತ್ತದೆ. ಸತ್ಯವತಿಯ ಪ್ರೇಮದಲ್ಲಿ ಬಿದ್ದಿರುವ ಶಂತನು ಮಹಾರಾಜ ಕೂಡ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ. ಅವನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಸತ್ಯವತಿ ಮಾತ್ರ. ಹಾಗಾಗಿ ಅವನು ಖುದ್ದಾಗಿ ಸತ್ಯವತಿಯ ತಂದೆ ದಾಶರಾಜರ ಬಳಿ ಬಂದು ನಿಂತ. ಅಲ್ಲೀಗ ಆಗಸ ಮತ್ತು ಭೂಮಿಯ ನಡುವೆ ನೆಂಟಸ್ತಿಕೆಯ ಮಾತು ನಡೆಯುವುದಿತ್ತು. ಭರತ ವಂಶದ ಸಾಮ್ರಾಟನೇ ಖುದ್ದಾಗಿ ತನ್ನ ಮಗಳನ್ನು ಮದುವೆ ಆಗುತ್ತೀನಿ ಅಂತ ಹೇಳಿದ್ರೆ ದಾಶರಾಜ ಬೇಡ ಅಂತ ಯಾವ ಬಾಯಲ್ಲಿ ಹೇಳ್ತಾನೆ? ಹಸ್ತಿನಾವತಿಯ ಮಹಾರಾಜನ ಆಸೆಯನ್ನು ತಿರಸ್ಕರಿಸುವ ಧೈರ್ಯ ಒಂದು ಸಾಮಾನ್ಯ ಮೀನುಗಾರರ ನಾಯಕನಿಗೆ ಎಲ್ಲಿಂದ ಬರುತ್ತೆ? ಆದ್ರೂ ಕೂಡ ಒಬ್ಬ ತಂದೆಯಾಗಿ ಸತ್ಯವತಿಯ ಭವಿಷ್ಯದ ಬಗ್ಗೆ ಒಂದು ಸಾರಿ ಯೋಚಿಸ್ಲೇಬೇಕಿತ್ತಲ್ವಾ? ಸತ್ಯವತಿ ಮಹಾರಾಣಿ ಆಗ್ತಿದ್ದಾಳೆ ನಿಜಾನೇ, ಆದ್ರೆ ಅವಳ ಸಂತಾನಕ್ಕೆ ಅಧಿಕಾರ ಸಿಗುತ್ತಾ? ಬೆಸ್ತನ ಮಗಳ ಮಕ್ಕಳು ಚಂದ್ರವಂಶದ ಉತ್ತರಾಧಿಕಾರಿಗಳಾಗ್ತಾರ? ಆಸೆ ಅನ್ನೋದು ಮನುಷ್ಯ ಹುಟ್ಟಿದ ತಕ್ಷಣ ಅವನ ಜೊತೆನೆ ಬಂದಿರುತ್ತೆ ನೋಡಿ. ಆ ಆಸೆ ಮಹಾದಾಸೆಯಾಗಿ ದುರಾಸೆಯಾಗಿ ಪರಿವರ್ತನೆಗೊಂಡ ನಂತರವೇ ನಾನು, ನನ್ನ ಕುಟುಂಬ, ನನ್ನ ಸಮುದಾಯ, ನನ್ನ ಜನಾಂಗ, ನನ್ನ ಬೌದ್ಧಿಕ ಹಕ್ಕು, ಜ್ಞಾನ ನಮ್ಮ ಮಕ್ಕಳಿಗೆ ಹೇಗೆ ಅಂತ ಸಂಕುಚಿತಗೊಂಡೆ ಈ ದೇಶದಲ್ಲಿ ವೃತ್ತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿದೆ. ಇಲ್ಲಿ ಮಗಳು ಮಹಾರಾಣಿಯಾಗುತ್ತಿದ್ದಾಳೆ ನಿಜಾನೇ, ಆದ್ರೆ ಅವಳ ಮಕ್ಕಳಿಗೆ ರಾಜ್ಯ ಸಿಗುತ್ತಾ ಅನ್ನೋ ಚಿಂತೆ ದಾಶರಾಜನಿಗಾಗಿತ್ತು. ಯಾಕೆ ಎಂದರೆ ಅಷ್ಟೊತ್ತಿಗೆ ಗಂಗಾತನೆಯ ದೇವವ್ರತ ಯುವರಾಜನಾಗಿ ಹಸ್ತಿನಾವತಿಯನ್ನು ಆಳ್ತಿದ್ದ. ಹಾಗಿದ್ದಾಗ ತನ್ನ ಮಗಳಿಗೆ ಹುಟ್ಟೋ ಮಕ್ಕಳಿಗೆ ಏನ್ ಸಿಗುತ್ತೆ? ಅವರು ಮತ್ತೆ ದಾಸಿ ಮಕ್ಕಳ ತರ ಬದುಕ್ಬೇಕಾ? ಅದನ್ನು ಕಂಡು ನನ್ನ ಮಗಳು ಕುದ್ದು ಹೋಗೋದಿಲ್ವಾ? ಇದೆಲ್ಲದನ್ನು ಯೋಚನೆ ಮಾಡಿದ್ದ ದಾಶರಾಜ ನನ್ನ ಮಗಳನ್ನ ಮದುವೆಯಾಗಬೇಕು ಅಂದ್ರೆ ನನ್ನ ಕೆಲ ಷರತ್ತುಗಳಿವೆ ಮಹಾರಾಜ ಅಂತ ಪೀಠಿಕೆ ಹಾಕಿಬಿಟ್ಟ. ಅಲ್ಲಿ ಯಾವ ತ್ಯಾಗಕ್ಕಾದ್ರೂ ಸಿದ್ಧನಿದ್ದನಲ್ಲ ಶಂತನು. ಅವನಿಗೆ ಬೇಕಾಗಿದ್ದು ಸತ್ಯವತಿ. ಹೀಗಾಗಿ ಕೇಳು ದಾಶರಾಜ, ನಿನಗೆ ಏನು ಬೇಕು ಅಂತ ಕೇಳ್ತಾನೆ ಶಂತನು. ಇನ್ನೇನು ಕೇಳಬಹುದು ಆ ದಾಶರಾಜ? ಆಸ್ತಿ, ಹಣ, ಆಸ್ಥಾನದಲ್ಲಿ ಕೆಲಸ, ಯಮುನಾ ನದಿಯ ಮೇಲೆ ಅಧಿಕಾರ, ಏನು ಕೇಳಿಯಾನೋ ತಂದುಕೊಂಡು ಅದೇನು ಕೇಳು ಅಂತ ಕೇಳಿದ ಶಂತನು. ಆದರೆ ದಾಶರಾಜನ ಬೇಡಿಕೆ ತನ್ನ ಎದೆಯನ್ನೇ ಹಿರಿದು ಆಗುತ್ತೆ ಅನ್ನುವುದು ಶಂತನಿಗೆ ಗೊತ್ತಿರಲಿಲ್ಲ. ಮಹಾರಾಜ, ಸತ್ಯವತಿಯನ್ನು ನೀನು ಮದುವೆಯಾಗುವುದಕ್ಕೆ ನನಗೆ ಯಾವುದೇ ಅಭ್ಯಂತರವೂ ಇಲ್ಲ. ಆದರೆ ಹೀಗೆ ಮಕ್ಕಳು ಹುಟ್ಟೋವರೆಗೂ ಹಸ್ತಿನಾವತಿಯನ್ನು ನೀನೇ ಆಳಬೇಕು. ಸತ್ಯವತಿಗೆ ಮಕ್ಕಳಾದ ಮೇಲೆ ಅವರಿಗೆ ಪಟ್ಟ ಕಟ್ಟಬೇಕು. ರಾಜ್ಯದ ಅಧಿಕಾರ ಸತ್ಯವತಿಯ ಮಕ್ಕಳಿಗೆ ಅನ್ನೋದಾದ್ರೆ ಮಾತ್ರ ಅವಳನ್ನ ನಾನು ನಿನಗೆ ಕೊಟ್ಟು ಮದುವೆ ಮಾಡಬಲ್ಲೆ ಅಂತ ಹೇಳುತ್ತಾನೆ ದಾಶರಾಜ. ಅವನ ಮಾತುಗಳು ಶಂತುವಿನ ಆಸೆಗೆ ತಣ್ಣೀರಚ್ಚಿಬಿಡ್ತು. ಅದು ಹೇಗೆ ಸಾಧ್ಯ? ಗಂಗಪುತ್ರನಿಗೆ ಈಗಾಗ್ಲಿಯೇ ಪಟ್ಟ ಕಟ್ಟಿ ಆಗಿದೆ. ಅವನು ಹಸ್ತಿನಾಪುರದ ಅಸಲಿ ವಾರಸುದಾರ, ಸರ್ವವಿದ್ಯಾ ಸಂಪನ್ನ, ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡಿರುವವನು, ಮುಲ್ಲೋಕವನ್ನು ಗೆಲ್ಲುವ ಶಕ್ತಿ ಅವನದು. ಸಾಕ್ಷಾತ್ತು ಪರಶುರಾಮರ ಶಿಷ್ಯ ಅವನು. ಅಂತವನನ್ನ ತನ್ನ ಹಿರಿಯ ಮಗನನ್ನು ಬಿಟ್ಟು ಸತ್ಯವತಿಯ ಮಕ್ಕಳಿಗೆ ಪಟ್ಟ ಕಟ್ಟೋದು ಸಾಧ್ಯನಾ? ಇದಕ್ಕೆ ಧರ್ಮದ ಒಪ್ಪಿಗೆ ಆದ್ರೂ ಸಿಗ್ಬೇಕಲ್ವಾ?
ಈ ದಾಶರಾಜ ಮಗಳನ್ನು ನಿನಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಶಂತನುವಿನ್ಗೆ ಇಷ್ಟು ಬೇಸರ ಆಗ್ತಿರ್ಲಿಲ್ವೇನೋ. ಆದ್ರೆ ಭರತ ವಂಶದ ಮುಂದಿನ ಉತ್ತರಾಧಿಕಾರಿಗಳು ಯಾರು ಅನ್ನೋದನ್ನ ನಿರ್ಧಾರ ಮಾಡುವುದಕ್ಕೆ ಈ ದಾಶರಾಜ ನಿಂತ್ನಲ್ಲ, ಯಾವತ್ತಿಗೂ ಸಾಧ್ಯವಾಗದ ಮಾತು ಅಂತ ಅನ್ಕೊಂಡು ತಲೆ ಕೊಡವಿ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಅಲ್ಲಿಂದ ಹೊರಟು ಬಿಟ್ಟ ಮಹಾರಾಜ ಶಂತನು. ಆತನ ಕಣ್ಣಲ್ಲಿ ಅಗಾಧವಾದ ನೋವಿತ್ತು, ಮುಖ ಬಾಡಿತ್ತು, ಹೆಜ್ಜೆಗಳಲ್ಲಿ ಭಾರ ಹೆಚ್ಚಾಗ್ತಿತ್ತು. ಇದೆಲ್ಲ ಮರೆಯಲ್ಲೇ ನಿಂತು ನೋಡ್ತಿದ್ದ ಸತ್ಯವತಿಯ ಕಣ್ಣಲ್ಲಿ ನೀರು ಹೊರಬರುವುದಕ್ಕೆ ಅವಣಿಸ್ತಿತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಗಮನಿಸಿ ನೋಡಿ, ಬದುಕು ಅಂತ ಬಂದಾಗ ಅವರು ಗಂಡಸರಿಗಿಂತ ಬುದ್ಧಿವಂತರು. ಪ್ರತಿ ಹೆಣ್ಣಿಗೂ ತನ್ನ ಸಖ ಸುಂದರವಾಗಿರ್ಬೇಕು, ಸ್ಫುರದ್ರೂಪಿಯಾಗಿರ್ಬೇಕು ಅನ್ನೋ ಆಸೆಗಳು ಇರುತ್ತವೆ. ಆದ್ರೆ ಮದುವೆ ಸಂಸಾರ ಅಂತ ಬಂದಾಗ ಸೌಂದರ್ಯ, ಸ್ಫುರದ್ರೂಪ ಇವೆಲ್ಲದಕ್ಕಿಂತ ಗಂಡಿನ ಸಾಮಾಜಿಕ ಸ್ಥಾನಮಾನ, ಸಂಪತ್ತು, ಅಂತಸ್ತುಗಳೇ ಹೆಚ್ಚಾಗಿ ಬಿಡ್ತವೆ. ಅವರಿಗೆ ಬದುಕಿನ ಭದ್ರತೆ ಮುಖ್ಯ. ಅದು ತಪ್ಪಲ್ಲ. ಇಲ್ಲಿ ಕೂಡ ಹಾಗೇ ಆಗಿತ್ತು. ಸತ್ಯವತಿ ತನಗಿಂತ ಸಾಕಷ್ಟು ಹಿರಿಯರಾಗಿರುವಂತ ಶಂತನು ಮಹಾರಾಜ ಮದುವೆಯ ಮಾತು ತೆಗೆದಾಗ ತಾನು ಹಸ್ತಿನಾವತಿಯ ಮಹಾರಾಣಿ ಆಗ್ತೀನಿ ಅನ್ನೋದೇ ಅವನ ವಯಸ್ಸನ್ನು ಮರೆಯೋ ಹಾಗೆ ಮಾಡಿತು. ಶಂತನು ಮಹಾರಾಜ ತನ್ನನ್ನು ಕೇಳೋದಿಕ್ಕೆ ಖುದ್ದಾಗಿ ತಾನೇ ಮನೆಯವರೆಗೂ ಬರ್ತಾನೆ ಅಂತ ಸತ್ಯವತಿ ಖಂಡಿತವಾಗೂ ಅನ್ಕೊಂಡಿರ್ಲಿಲ್ಲ. ನದಿಯ ತಟದಲ್ಲಿ ಮಹಾರಾಜ ತನಗೆ ಏನೆಲ್ಲ ಹೇಳ್ದ ಅನ್ನೋ ವಿಷಯನ ತನ್ನ ತಂದೆಗೆ ತಿಳಿಸುವುದಕ್ಕೆ ಅಂತ ಮನೆ ಕಡೆ ಬಂದ ಅವಳಿಗೆ ಆಶ್ಚರ್ಯ. ಅಷ್ಟೊತ್ತಿಗೆ ಆಗ್ಲೇ ಮಹಾರಾಜ ಬಂದು ತನ್ನ ತಂದೆಯ ಜೊತೆಗೆ ಮಾತನಾಡಲು ಶುರು ಮಾಡಿದ್ದ. ಹೀಗಾಗಿನೇ ಸತ್ಯವತಿ ಮರೆಯಲ್ಲಿ ನಿಂತು ಅವರ ಸಂಭಾಷಣೆಯನ್ನು ಕೇಳಿಸ್ಕೊಳ್ತಿದ್ಲು. ಯಾವಾಗ ದಾಶರಾಜ ಸತ್ಯವತಿಯ ಮಕ್ಕಳೇ ಸಿಂಹಾಸನದ ವಾರಸುದಾರರಾಗಬೇಕು ಅಂತ ಬೇಡಿಕೆಯನ್ನು ಇಟ್ಟನೋ, ಅದಕ್ಕೆ ಶಂತನು ಮಹಾರಾಜ ಆಗುವುದೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ಎದ್ದು ಹೊರಟು ಬಿಟ್ನೋ, ಆಗ ಎದೆ ಹೊಡೆದು ಹೋಯ್ತು ಸತ್ಯವತಿಗೆ. ರಾಜನೊಬ್ಬ ಬೆಸ್ತನ ಮಗಳನ್ನು ಮದುವೆ ಆಗ್ತಿರೋದೇ ಹೆಚ್ಚು. ಹೀಗಿದ್ದಾಗ ನನ್ನ ತಂದೆ ಈ ಬೇಡಿಕೆಗಳನ್ನು ಇಡೋ ಅವಶ್ಯಕತೆ ಏನಿತ್ತು? ನಾನು ಮಹಾರಾಣಿ ಆಗಬೇಕು ಅನ್ನುವುದು ದೈವೇಚ್ಛೆ ಇರಬಹುದು. ಶಂತನು ಮಹಾರಾಜನಿಗೆ ವಯಸ್ಸಾಗಿರಬಹುದು, ಆದರೆ ಚಂದ್ರವಂಶ ಯಾವತ್ತಿಗೂ ಚಿರಂಜೀವಿ ತಾನೆ. ಹೀಗಿದ್ದಾಗ ಹಸ್ತಿನಾವತಿ ಸಾಮ್ರಾಜ್ಯಕ್ಕಿಂತ ಇನ್ಯಾವ ಮಹಾರಾಜ್ಯ ದೊರಕಿತು ತನಗೆ? ತನ್ನ ಅಪ್ಪನಿಗೆ ಬುದ್ಧಿ ಇಲ್ಲ. ಮನೆ ತನಕ ಬಂದಿರುವ ಚಕ್ರವರ್ತಿಯನ್ನು ಅಳಿಯನನ್ನಾಗಿ ಮಾಡಿಕೊಳ್ಳದೆ ದೇಶದ ಬಗ್ಗೆ ಲೆಕ್ಕಾಚಾರ ಹಾಕ್ತಿದ್ದಾನೆ. ಅದಿರ್ಲಿ, ನನ್ನ ತಂದೆಯ ಷರತ್ತನ್ನು ಒಪ್ಪಿ ಶಂತನು ತನ್ನನ್ನು ಮದುವೆಯಾದ ಮೇಲೆ ಅಕಸ್ಮಾತ್ ಆಗಿ ನನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಹಾಗೇನು ಮಾಡ್ತಾನೆ ನನ್ನ ಅಪ್ಪ? ಮನೆ ತನಕ ಬಂದ ಭಾಗ್ಯ ಕಳೆದು ಹೋಯ್ತಲ್ಲ. ಇಂಥ ಸಾವಿರ ಯೋಚನೆಗಳಿಗೆ ಕಣ್ಣೀರು ಹಾಕ್ತಾ ನಿಂತಿರುವ ಸತ್ಯವತಿಯ ಬಳಿಗೆ ಬಂದ ದಾಶರಾಜ ಮಗಳನ್ನ ಸಮಾಧಾನ ಮಾಡೋದಿಕ್ಕೆ ಶುರು ಮಾಡ್ದ. ಚಿಂತಿಸಬೇಡ ಮಗಳೇ, ನೀನು ಹಸ್ತಿನಾವತಿಯ ಮಹಾರಾಣಿ ಆಗ್ತೀಯ. ಶಂತನು ನಿನ್ನನ್ನು ಕಾಣಿಸಿಲ್ಲ, ಪ್ರೀತಿಸಿದ್ದಾನೆ. ಹೀಗಾಗಿ ಆತ ಮರಳಿ ಬಂದೇ ಬರ್ತಾನೆ ಅಂತ ಪರಿಯಾಗಿ ಹೇಳ್ತಾನೆ ದಾಶರಾಜ. ಆದ್ರೂ ಸತ್ಯವತಿಯ ಮನಸ್ಸು ಸಂಪೂರ್ಣವಾಗಿ ಸ್ಥಿಮಿತಕ್ಕೆ ಬಂದಿಲ್ಲ. ಆಕೆಯ ಕಣ್ಣೀರು ಕೂಡ ನಿಂತಿರ್ಲಿಲ್ಲ. ಹೀಗಿಲ್ಲಿ ಬೆಸ್ತನ ಮನೆಯಲ್ಲಿ ಸತ್ಯವತಿ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಕೈಗೆ ಬಂದ ಅದೃಷ್ಟ ಕೈಜಾರಿ ಹೋಯ್ತಾ ಅನ್ನೋ ಚಿಂತೆಯಲ್ಲಿದ್ರೆ, ಆತ ಅರಮನೆಯಲ್ಲಿ ರಾತ್ರಿ ಎಷ್ಟೊತ್ತಾದ್ರೂ ಶಂತನು ಮಹಾರಾಜ ವಾಪಸ್ಸು ಬಂದಿಲ್ಲ ಅಂತ ಯುವರಾಜ ದೇವವ್ರತ ಗಾಬರಿಗೊಂಡಿದ್ದ. ಅಲ್ಲಿರುವ ಸೈನಿಕರ ಬಳಿ ದೇವವ್ರತ ಶಂತನ ಬಗ್ಗೆ ವಿಚಾರಿಸುತ್ತಿದ್ದ. ಹಾಗಿದ್ದಾಗೆ ಅಲ್ಲಿಗೆ ಬೇಸರವಾಗಿ ಬಂದ ಹಸ್ತಿನಾವತಿಯ ದೊರೆ. ತಂದೆಯನ್ನು ಕಂಡ ದೇವವ್ರತ ಅದೆಷ್ಟು ಪ್ರಶ್ನೆಗಳನ್ನು ಕೇಳ್ದ. ಆದ್ರೆ ಮಗನ ಯಾವ ಪ್ರಶ್ನೆಯನ್ನು ಉತ್ತರಿಸುವ ಸ್ಥಿತಿಯಲ್ಲಿ ರಾಜನು ಇರಲಿಲ್ಲ. ಇನ್ನೇನಂತ ಉತ್ತರ ಕೊಟ್ಟ್ಯಾನು? ಹೀಗಾಗಿಯೇ ಶಂತನು ಅಂತಃಪುರದ ಕೋಣೆಯಲ್ಲಿ ಸೇರಿ ಹಾಸಿಗೆ ಮೇಲೆ ಅಡ್ಡಾದ. ದೇಹ ಅಷ್ಟೇ ಅಲ್ಲ, ಅವನ ಮನಸ್ಸೇ ನಿಶ್ಶಕ್ತಗೊಂಡಿತ್ತು. ಕಣ್ಣು ಮುಚ್ಚಿದರೆ ಸಾಕು ಮತ್ತದೇ ಸತ್ಯವತಿಯ ರೂಪ ಕಣ್ಕೊಂತಿತ್ತು. ಅವನದ್ದು ವಿರಹ ವೇದನೆ ಅನುಭವಿಸುವ ವಯಸ್ಸಲ್ಲ, ಆದ್ರೆ ಸತ್ಯವತಿಯನ್ನು ಮರೆಯೋದಿಕ್ಕೆ ಅವನಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಶಂತನದು ಮೋಹ ಅಲ್ಲ, ಶುದ್ಧ ಪ್ರೇಮ. ಅದಕ್ಕೆ ಯಾವ ವಯಸ್ಸಿನ ಹಂಗು ಹೇಳಿ? ಅದಕ್ಕೆ ಆವರಿಸಿಕೊಳ್ಳೋದು ಗೊತ್ತು, ಆವರಿಸಿದ ಮೇಲೆ ಬಳಲಿಸೋದು ಗೊತ್ತು. ನಿದ್ರಾಣುಗೊಂಡಿದ್ದ ಶಂತನು ಮಹಾರಾಜ ಬೆಳಗಾಗುವುದನ್ನೇ ಕಾಯ್ತಿದ್ದ. ಎಂದಿನಂತೆಯೇ ಮತ್ತೆ ಹಸ್ತಿನಾವತಿಯ ಮಹಾರಾಜ ಈಗ ಸತ್ಯವತಿಯನ್ನು ಹುಡುಕುತ್ತಾ ಬಂದಿದ್ದನು. ಅಲ್ಲಿಗೆ ಸತ್ಯವತಿಯ ತಂದೆ ಹೇಳಿದ್ದ ಮಾತು ನಿಜ ಆಗೋ ಕಾಲ ಬಂತು.
ಹಾಗಾದರೆ ದಾಶರಾಜನ ಷರತ್ತಿಗೆ ಶಂತನು ಮರಣಿದ್ನ? ಖಂಡಿತ ಇಲ್ಲ. ಹಾಗಾದರೆ ಅಲ್ಲಿ ಏನು ಆಗಲಿತ್ತು? ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.